ಇನ್ನು ಜಸ್ಟಿಸ್ ಫಾರ್ ಅನನ್ಯ ಭಟ್, ಯಾರು ಬಿಟ್ಟರು ನಾವು ಬಿಡಬಾರ್ದು ಅಂತ ತೀರ್ಮಾನ ಮಾಡಿದ್ದೀವಿ. ಅದನ್ನು ಅನನ್ಯ ಭಟ್ಗೆ ನ್ಯಾಯ ಕೊಡಿಸದೆ ಎಲ್ಲರೂ ಉಂಟಾ? ಆಕೆಯ ತಾಯಿಯ, ಅನನ್ಯ ಭಟ್ ತಾಯಿಯ ಕರುಳಿನ ಕೂಗು ಎಂಥ ಕಲ್ಲು ಹೃದಯವನ್ನು ಕರಗಿಸುತ್ತೆ. ಕಣ್ಣೀರು ಹಾಕ್ಕೊಂಡು ಹೇಳಿದ್ರು ಅವರು. ಮೆಡಿಕಲ್ ಓದ್ತಾ ಇದ್ದ, ಫಸ್ಟ್ ಇಯರ್ MBBS ಓದ್ತಾ ಇದ್ದ, ಮಣಿಪಾಲ್ ಮೆಡಿಕಲ್ ಕಾಲೇಜಿನಲ್ಲಿ ಓದ್ತಾ ಇದ್ದ ನನ್ನ ಮಗಳು ಧರ್ಮಸ್ಥಳದಲ್ಲಿ ಕಾಣೆಯಾದಲು. ಆಕೆಯನ್ನು ಹುಡುಕೊಂಡು ಬಂದರೆ ಧರ್ಮಸ್ಥಳದ ದೇವಸ್ಥಾನದ ಸಿಬ್ಬಂದಿಯ ಜೊತೆಗೆ ಆಕೆ ಹೋಗಿದ್ದನ್ನು ನೋಡಿದವರಿದ್ದರು. ನನ್ನ ಮಗಳನ್ನು ಹುಡುಕಿ ಕೊಡಿ ಅಂತ ವೀರೇಂದ್ರ ಹೆಗ್ಗಡೆ ಅವರ ಹತ್ರ ಹೋದರೆ ವೀರೇಂದ್ರ ಹೆಗ್ಗಡೆ, ಹರ್ಷೇಂದ್ರ ಹೆಗ್ಗಡೆ ಅವರು ನನ್ನನ್ನು ದೌರ್ಜನ್ಯ ಮಾಡಿ ಹೊರಗೆ ಹಾಕಿಬಿಟ್ರು. ಆ ನಂತರ ಧರ್ಮಸ್ಥಳದ ಸಿಬ್ಬಂದಿ ನನ್ನ ಮೇಲೆ ಹಲ್ಲೆ ನಡೆಸಿದ್ರು. 3 ತಿಂಗಳ ಕೋಮಾದಲ್ಲಿದ್ದೆ. ನನಗಿನ್ನೂ ನನ್ನ ಮೈಮೇಲಿನ ಗಾಯಗಳನ್ನು ತೋರಿಸ್ತಾರೆ, ನೋಡಿ ಇವರು ಧರ್ಮಸ್ಥಳದಲ್ಲಿ ಹೊಡೆದಿರೋದು ನನಗೆ ಅಂತ. ಆವತ್ತಿನಿಂದ ಇವತ್ತಿನ ತನಕ ಅನನ್ಯ ಭಟ್ ತಮ್ಮ ಮಗಳನ್ನು ಹುಡುಕಿಕೊಂಡು, ಅನನ್ಯ ಭಟ್ ಅನ್ನುವ ತಮ್ಮ ಮಗಳನ್ನು ಹುಡುಕಿಕೊಂಡು ಓಡಾಡ್ತಾ ಇರುವ ಸುಜಾತಾ ಭಟ್ ಅವರ ಕರುಳಿನ ಕೂಗು ಶಾಂತವಾಗಬೇಕು. ನಮ್ಮ ಬಯಕೆ ಅದು, ನಮ್ಮ ಹಾರೈಕೆ ಅದು, ನಮ್ಮ ಹೋರಾಟ ಅದು. ಆ ಕರುಳಿನ ಕೂಗು ಶಾಂತವಾಗಬೇಕು ಅಂದರೆ ಅನನ್ಯ ಭಟ್ ಇದ್ದದಕ್ಕೆ ಒಂದಷ್ಟು ಸಾಕ್ಷ್ಯಗಳು ಸಿಗಬೇಕು. ಸುಜಾತಾ ಭಟ್ ಅವ್ರ ಹತ್ರ ಅಂತೂ ಏನೂ ಇಲ್ಲ. ಫೋಟೋ ಇಲ್ಲ, ಮೆಡಿಕಲ್ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದ್ದಿಲ್ಲ, PUC ಬರೆದಿದ್ದಕ್ಕಿಲ್ಲ, SLC ಬರೆದಿದ್ದಕ್ಕಿಲ್ಲ, ಬರ್ತ್ ಸರ್ಟಿಫಿಕೇಟ್ ಇಲ್ಲ. ತಮ್ಮ ಗಂಡನ ಹೆಸರು ಅನಿಲ್ ಭಟ್ ಅಂತ ಹೇಳುವಂಥ ಇವರು ಅನಿಲ್ ಭಟ್ ಜೊತೆಗಿನ ಮದುವೆ ಯಾವಾಗಾಯಿತು, ಎಲ್ಲಿ ಸಂಸಾರ ನಡೀತು, ಯಾವ ವಿವರಗಳು ಇಲ್ಲ. ಬಟ್ ನಾವು ಹುಡುಕೊಂಡು ಓಡಾಡ್ತಾ ಇದ್ದೀವಿ. ಮೊದಲು ಅನನ್ಯ ಭಟ್ ಹುಟ್ಟಿದ್ದಕ್ಕೆ ಸಾಕ್ಷಿ ಹುಡುಕಬೇಕು, ಆ ನಂತರ ಕೊಲೆಯಾಗಿದ್ದಕ್ಕೆ ಸಾಕ್ಷಿ ಹುಡುಕಬೇಕು ಅಂತ. ಈ ಸುದ್ದಿಯನ್ನು ನಾವು ಬ್ರೇಕ್ ಮಾಡಿದ್ವಿ. ವಾಟ್ ಈಸ್ ದಿಸ್ ಮ್ಯಾಟರ್ ಅಂತ. ಇದಾದ ಮೇಲೆ ನಮ್ಮ ಶಿವಮೊಗ್ಗದ ರಿಪೋರ್ಟರು ರಾಜೇಶ್ ಕಾಮತ್ ಅನನ್ಯ ಭಟ್ ಹುಡುಕಾಟಕ್ಕೆ ನಾನು ಸಹಾಯ ಮಾಡ್ತೀನಿ, ನನ್ನ ಹತ್ರನೂ ಅಪ್ಡೇಟ್ ಇದೆ ಅಂತ ಕೊಟ್ಟರು. ರಿಪ್ಪನ್ಪೇಟೆಯಲ್ಲಿ ಒಂದು ಸಂಸಾರ ನಡೆದಿತ್ತು. ಅಲ್ಲಿ ನೋಡಿದ್ರೆ ಪ್ರಭಾಕರ ಬಾಳಿಗ ಅಂತ ಅವರ ಹೆಸರು. 1999ರಿಂದ 2005 ತನಕ ಇದೇ ಸುಜಾತಾ ಭಟ್ ರಿಪ್ಪನ್ಪೇಟೆಯಲ್ಲಿದ್ದರು ಪ್ರಭಾಕರ್ ಬಾಳಿಗ ಎನ್ನುವವರ ಜೊತೆಯಲ್ಲಿ. ಕಥೆ ದೊಡ್ಡದಿದೆ ಅದು. ಪ್ರಭಾಕರ್ ಬಾಳಿಗ ಅವ್ರಿಗೆ ಮೊದಲೇ ಮದುವೆ ಆಗಿತ್ತು, ಅವರ ತಾಯಿಗೆ ಹುಷಾರಿರಲಿಲ್ಲ, ಹೆಂಡತಿ ಮನೇಲಿಲ್ಲ. ಆ ಸಂದರ್ಭದಲ್ಲಿ ನನ್ನ ತಾಯಿನ ನೋಡ್ಕಬಾ ಅಂತ ಮೊದಲೇ ಪರಿಚಯವಿದ್ದಿದ್ದ ಸುಜಾತಾ ಅವ್ರನ್ನ ಅವಾಗ ಸುಜಾತಾ ಭಟ್ ಅಲ್ಲ ಇವರು, ಶಿ ವಾಸ್ ಜಸ್ಟ್ ಸುಜಾತಾ ಅಥವಾ ಸುಜಾತಾ ಉಪಾಧ್ಯಾಯ ಅವರ ತವರು ಮನೆ ಹೆಸರು. ಕರ್ಕೊಂಡು ಬರ್ತಾರೆ. ಕರ್ಕೊಂಡು ಬಂದ 20 ದಿವಸದಲ್ಲಿ, 15-20 ದಿವಸದಲ್ಲಿ ಪ್ರಭಾಕರ್ ಬಾಳಿಗ ಅವರ ತಾಯಿ ತೀರ್ಕೊಂಡ್ರು. ತಾಯಿನ ನೋಡ್ಕೊಳ್ಳೋದಕ್ಕೆ ಅಂತ ಬಂದಂಥವ್ರು ಇವರು 6 ವರ್ಷ ಅಲ್ಲೇ ಕಂಟಿನ್ಯೂ ಆಗ್ತಾರೆ. ಅಂದರೆ ಇವರಿಬ್ಬರೂ ಸೇರಿಕೊಂಡು ಒಂದಷ್ಟು ಬೀದಿ ನಾಯಿಗಳನ್ನು ಸಾಕ್ತಾರೆ. ಆ ಬೀದಿ ನಾಯಿಗಳ ಮೇಲೆ ಇವರು ತೋರಿಸ್ತಾ ಇರುವ ಅಪಾರ ವಾತ್ಸಲ್ಯಕ್ಕೆ ಮನಸೋತು ಇಂಪ್ರೆಸ್ ಆಗಿ ಅನೇಕ ಪತ್ರಿಕೆಗಳವರು ವಿಶೇಷ ಲೇಖನಗಳನ್ನು ಪ್ರಕಟಿಸ್ತಾರೆ. ಆ ಲೇಖನದಲ್ಲಿ ಮಕ್ಕಳಿಲ್ಲದ ದಂಪತಿಗೆ ಬೀದಿ ನಾಯಿಗಳೇ ಮಕ್ಕಳು ಅಂತ ಪ್ರಕಟ ಆಗುತ್ತೆ. ಮಕ್ಕಳಿಲ್ಲದ ದಂಪತಿಗೆ ಬೀದಿ ನಾಯಿಗಳೇ ಮಕ್ಕಳು ಅಂತ ಬರೀತಾರೆ. ಕಮಲವಾಣಿಯ ವರದಿಯನ್ನು ನೋಡಿದ್ರಿ, ಸುಧಾದಲ್ಲಿ ಬಂದಿತ್ತು ಈ ಆರ್ಟಿಕಲ್ಲು, ಮಕ್ಕಳಿಲ್ಲದ ದಂಪತಿಗೆ ಬೀದಿ ನಾಯಿಗಳೇ ಮಕ್ಕಳು ಅಂತ. ಆವಾಗಿಲ್ಲದೆ ಇರೋ ಮಗಳು ಈಗ ಹೆಂಗೆ ಬಂದ್ಲು ಅನನ್ಯ ಭಟ್ ಅನ್ನೋದು ಪ್ರಶ್ನೆ. 1999ರಿಂದ 2005 ತನಕ ಈಕೆ ರಿಪ್ಪನ್ಪೇಟೆಯಲ್ಲಿದ್ಲು ಅನ್ನೋದಾದರೆ ಓಕೆ, ಇದ್ದರು ಅನ್ನೋದಾದರೆ, ಈ ವೃದ್ಧೆ ರಿಪ್ಪನ್ಪೇಟೆಯಲ್ಲಿದ್ದರು ಅನ್ನೋದಾದರೆ, 2003ರಲ್ಲಿ ಕೋಲ್ಕತ್ತಾದಲ್ಲಿ CBIನಲ್ಲಿ ಸ್ಟೆನೋಗ್ರಾಫರ್ ಆಗಿದ್ದೆ ಅನ್ನೋದೇನು? 2005ರಲ್ಲಿ VRS ತಗೊಂಡು ನಾನು ಬೆಂಗಳೂರಿಗೆ ಬಂದೆ. VRS ತಗೊಂಡು ಬಂದ ಮೇಲೆ ಇಲ್ಲಿ ಒಬ್ಬರ ಜೊತೆಗೆ, ಯಾರೋ ಪಾಂಡುರಂಗ ಅಂತೇನೋ ಅವ್ರ ಹೆಸರು, ಅವರ ಜೊತೆಗೆ ಫ್ರೆಂಡ್ಶಿಪ್ ಆಯಿತು, ನಾನು ಲಿವ್ ಇನ್ ರಿಲೇಷನ್ಶಿಪ್ಪಲ್ಲಿದ್ದೆ ಅಂತ ಯೂಟ್ಯೂಬ್ ಚಾನಲ್ ಒಂದಕ್ಕೆ ಕೊಟ್ಟಂಥ ಹೇಳಿಕೆ ಇದೆ. 2005ಕ್ಕೆ ಬೆಂಗಳೂರಿಗೆ ಬಂದಿದ್ದು ಸತ್ಯ ಇರ್ಬೋದು, ಬಟ್ ಕೋಲ್ಕತ್ತಾದಿಂದ ಬಂದಿದ್ದ, ರಿಪ್ಪನ್ಪೇಟೆಯಿಂದ ಬಂದಿದ್ದ? ಸ್ಥಳೀಯರು ಯಾರೋ ಮಾತಾಡಿದ್ದಾರೆ, ಒಂದಷ್ಟು ಜನ ಕೇಳಿಸ್ಕೊಡಿ. ಪ್ರಭಾಕರ್ ಬಾಳಿಗರಿಗೆ ಆ್ಯಕ್ಚುಲಿ ಮೊದಲು ಮದುವೆ ಆಗಿತ್ತು, ನಂತರ ಅವರು ಬಿಟ್ಟು ಹೋಗಿದ್ದಾರೆ. ಅವರು ಅಲ್ಲೇ ಇದ್ರು ಅಂತ ಕಾಣಿಸುತ್ತೆ. ತಾಯಿ ಆರೈಕೆ ಮಾಡಲಿಕ್ಕೆ ಕರ್ಕೊಂಬಂದಿದ್ದು ನಾನು ಅಂತೇಳಿ ಇಲ್ಲಿ ಫಸ್ಟ್ ಎಲ್ಲ ನಮಗೆಲ್ಲ ಹೇಳಿದ್ದು. ಒಂದು 15-20 ದಿವಸ ಇದ್ರೇನು ಅವ್ರು ಬಂದಮೇಲೆ. ಆಮೇಲೆ ತಾಯಿ ತೀರ್ಕೊಂಡೋದ್ರು, ಅವರು ಇಲ್ಲೇ ಇದ್ರು. ಹಾಗೆ ಜೊತೆಯಲ್ಲಿ ಎಲ್ಲ ಇದ್ರು. ಸುಜಾತ ಸುಮಾರು ಒಂದು 7-8 ವರ್ಷ ಇಲ್ಲೇ ನಮ್ಮ ಎದುರುಗಡೆ ಮನೆ ಅದು. ನೀವು ನೋಡಿದ ಹಾಗೆ ಪ್ರಭಾಕರ್ ಮತ್ತು ಸುಜಾತ ಅವರ ದಾಂಪತ್ಯಕ್ಕೆ ಏನಾದ್ರು ಮಕ್ಕಳಾಗಿದ್ರ? ಇಲ್ಲ 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 ಆಗಿಲ್ಲ ಇಲ್ಲ ಇಲ್ಲ ಆಗಿಲ್ಲ ಖಂಡಿತವಾಗಿಯೂ ಇಲ್ಲೇ ಇದ್ರು ಅವರು ಈ ಬೀದಿ ನಾಯಿಗಳ ಒಂದು ಸಂತತಿ, ಅಂದ್ರೆ ಕಾಲು ಮುರಿದೋಗಿರೋದು, ಕಣ್ಣು ಹೋಗಿರೋದು, ಈ ನಾಯಿಗಳನ್ನ ತಂದು ಸಾಕ್ತಿದ್ರು. ಅವರು ನಾಯಿನೇ ನಮ್ಮ ಮಕ್ಕಳು ಅಂತ ಹೇಳಿದ್ದಾರೆ. ಅವ್ರಿಗೆ ಯಾವುದೇ ಮಕ್ಕಳಿಲ್ಲ. ಪ್ರಭಾಕರಣ್ಣಂಗೆ 2 ಹೆಂಡತಿ,
ಒಂದು ಹಳೆ ಹೆಂಡತಿಗೆ ಒಂದು ಸಣ್ಣ ಮಗು ಇದೆ, ಅದು ಕುಂದಾಪುರದಲ್ಲಿ ಇದ್ದಾರೆ ಅವರು. ಎರಡನೇವರು ಈ ಸುಜಾತ. ಈ ಒಂದು ಸುಜಾತ ಅನ್ನೋರು ಈ ಮನೇಲಿ ಇರಕ್ಕೆ ಸಾಕ್ಷಿ ಈ ಅಕ್ಕಪಕ್ಕದ ಮನೆ ವಟಾರದವ್ರು ಎಲ್ಲರೂ ಇದ್ದಾರೆ. ನಾವಿಲ್ಲೇ ಆಡಿ ಬೆಳೆದಂತ ಮಕ್ಕಳು. ಇಲ್ಲೆಲ್ಲ ಸುಮಾರು ವರ್ಷ ಇದ್ ಮಾಡಿದ್ರು. ಅದಾದ್ಮೇಲೆ ಸುಮಾರು ವರ್ಷದ ನಂತರ ಒಂದ್ ರಾತ್ರಿ ಗಾಯಬ್. ಪ್ರಭಾಕರ್ ಬಾಳಿಗಾರಿಂದ ಸುಜಾತದವ್ರಿಗೆ ಯಾವುದು ಮಕ್ಕಳು ಆಗಿಲ್ಲ. ಅವ್ರನ್ನ ಬಿಟ್ರೆ ಯಾವ ಮಗು ಆಗ್ಲಿ ತಂದು ಇಟ್ಕೊಂಡಿದ್ದು ಇಲ್ಲ. ಯಾರ ಹತ್ರ ಹೇಳ್ಬೇಕಾದ್ರೆ ನಂಗೆ ಮಕ್ಳಿದ್ದಾರೆ, ನನ್ನ ಮದುವೆ ಆಗಿದೆ, ಈ ತರ ಸುದ್ದಿಗಳು ಯಾವುದು ಬಂದಿಲ್ಲ. 1999 ಇಂದ 2005 ಒಂದು 6 ವರ್ಷ ಅವ್ರ ಜೊತೆಲಿದ್ರು. ಜಡ್ಜ್ ಮನೆಯಲ್ಲೋ ಇಲ್ಲ ಯಾವ್ದೋ DC ಮನೆಯಲ್ಲೋ ಎಲ್ಲ ಕೆಲ್ಸಕ್ಕೆ ಸೇರ್ಕೊಂಡು ಆಮೇಲೆ ಯಾರನ್ನ ಮದುವೆ ಆದ್ರು ಅಂತಕ್ಕಂಥ ಸುದ್ದಿ. ಆಮೇಲೆ ಜನಪರ ಸಂಘಟನೆಗಳು ಯಾವ ಇರ್ತಾವಲ್ಲ ಈಗ, ಅದರಲ್ಲೆಲ್ಲ 1-2 ಸಲ ನಾನು ಇದ್ರಲ್ಲಿ ನೋಡಿದ್ದೆ. ಇಲ್ಲೆಲ್ಲ ಸ್ಟ್ರೈಕ್ ಎಲ್ಲ ಆದಾಗ ಅವರು ಬಂದಿದ್ದು ನೋಡಿದ್ದೆ. ಬಿಟ್ರೆ ನಾವು ಅಷ್ಟೇ, ಅವ್ರದ್ದು ಜಾಸ್ತಿ ಕಾಂಟ್ಯಾಕ್ಟ್ಸ್ ಇರಲಿಲ್ಲ. ಸಿಗಲಿಲ್ಲ ಅಂತ ಬಿಡೋದು ಬೇಡ, ಸಮಾಜದ ಜವಾಬ್ದಾರಿ. ಧರ್ಮಸ್ಥಳದಲ್ಲಿ ನಾಪತ್ತೆಯಾಗಿ ರೇಪ್ ಆ್ಯಂಡ್ ಮರ್ಡರ್ ಆಗಿರಬಹುದಾದ ಅನನ್ಯ ಭಟ್ ನ್ಯಾಯ ಕೊಡಿಸೋದು. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.